ನಮಗೆಲ್ಲರಿಗೂ ಗೊತ್ತಿರುವಂತಹ ಹಾಗೆ ಕರ್ನಾಟಕ ವೃತ್ತಿನಿರತ ಸಿವಿಲ್ ಇಂಜಿನಿಯರ್ಗಳ ವಿಧೇಯಕ ಅನುಮೋದನೆಗೊಂಡಿದೆ. ಈ ವಿಧೇಯಕ ಅನುಮೋದನೆಗೊಂಡ ನಂತರ ಎಲ್ಲ ಸಿವಿಲ್ ಇಂಜಿನಿಯರ್ಗಳು ಕೂಡ ತಮ್ಮ ಪರಿಷತ್ತಿನಡಿ ಕಡ್ಡಾಯವಾಗಿ ನೋಂದಾಯಿಸಿರಬೇಕು. ನೋಂದಣಿ ಆಗದ ಕಾರ್ಯನಿರ್ವಹಿಸಿದರೆ ಯಾವುದೇ ಒಬ್ಬ ಸಿವಿಲ್ ಇಂಜಿನಿಯರಿಗೆ ಅಥವಾ ಸಂಸ್ಥೆಗೆ 6 ತಿಂಗಳ ಜೈಲು ಶಿಕ್ಷೆ ಮತ್ತು 50,000ಗಳ ದಂಡ ವಿಧಿಸುವಂಥ ಅವಕಾಶ ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ವಿಧೇಯಕದಲ್ಲಿ ಯಾವ ವಿಚಾರಗಳಿದ್ದಾವೆ ಇವುಗಳನ್ನೆಲ್ಲ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ KPCAಯ ಅಧಿಕಾರಿ ವರ್ಗದವರು ಇಂಜಿನಿಯರ್ ಶ್ರೀಕಾಂತ್, ಇಂಜಿನಿಯರ್ ಅಜಿತ್ ಕುಮಾರ್, ಡಾಕ್ಟರ್ MU ಅಶ್ವಥ್ ಮತ್ತು ಡಾಕ್ಟರ್ MR ಕಲ್ಗಲ್. ಸರ್, ದಯಮಾಡಿ ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಾನು 2 ನಿಮಿಷ ವಿಶ್ವೇಶ್ವರಯ್ಯ ಬಗ್ಗೆ ಆದಂಥ ಒಂದು ಚಿಕಾಗೋದಲ್ಲಿ ಆದಂಥ ಅನುಭವ ಅವ್ರನ್ನ ಇವತ್ತು ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಅವರ ಒಂದು ಅನುಭವವನ್ನು ತಮ್ಮ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನುವಂಥ ಒಂದು ಬುಕ್ದಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನು ನಾನು ಒಂದು 15 ದಿವಸದ ಹಿಂದೆ ಓದ್ತಾ ಇದ್ದಾಗ ಭಾಳ ಟಚಿಂಗ್ ಅನ್ನಿಸ್ತು, ನನಗೆ ತುಂಬ ಹಿಡಿಸ್ತು. ನಾನು ಇದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ನೆನಪಾಯಿತು. ನಾನು ಅದನ್ನು ಹಂಚ್ಕೊಂಡ್ಬಿಟ್ಟು ಆಮೇಲೆ KPC ನಮ್ಮ ಸ್ಟೇರಿಂಗ್ ಕನ್ಸೋರ್ಷಿಯಮ್ಗೆ ಬರ್ತೀನಿ. 1919ರಲ್ಲಿ ವಿಶ್ವೇಶ್ವರಯ್ಯವರು ಚಿಕಾಗೋಗೆ ಹೋಗಿರ್ತಾರೆ ಯಾವುದೋ ಒಂದು ಕೆಲಸದ ಮೇಲೆ. ಅವ್ರು ಯಾವಾಗಲೂ ಫಾರಿನ್ ಟೂರ್ಗೆ ಹೋದರು ಅಂತಂದರೆ ಅಲ್ಲಿ ಏನಾದರೂ ಒಂದು ಸರ್ವೆ ಮಾಡೋದು ಅಥವಾ ಇನ್ವೆಸ್ಟಿಗೇಷನ್ ಮಾಡೋದು, ಅದನ್ನು ತಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು. ನಾವು ಜಗತ್ತಿಗೆ ಇಂಡಸ್ಟ್ರಿಯಲೈಸೇಷನ್ ಆಗಬೇಕು, ಅದನ್ನು ನಮ್ಮ ಜನರಿಗೆ ತಲುಪಿಸಬೇಕು, ಒಳ್ಳೆಯದನ್ನು ನಮ್ಮ ಜನರು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಯಾವಾಗಲೂ ಅವ್ರ ಮನಸ್ಸಲ್ಲಿರ್ತಿತ್ತು. ಅದೇ ಕಾರಣವಾಗಿ 1919ರಲ್ಲಿ ಚಿಕಾಗೋದಲ್ಲಿ ಇರ್ತಾರೆ ಅವರು. ಒಂದು ಪರ್ಟಿಕ್ಯುಲರ್ ಡೇ ಆ ಹತ್ತಿರದಲ್ಲಿ ಎಲ್ಲೋ ಒಂದು ಕಡೆಗೆ ಫಂಕ್ಷನ್ ಇರುತ್ತೆ ಸಾಯಂಕಾಲ. ಅವರು ಬೆಳಿಗ್ಗೆ ಸಾಯಂಕಾಲದ ಫಂಕ್ಷನಿಗೆ ಯಾರಿಗೋ ಒಬ್ಬರಿಗೆ ಒಂದು ಒಳ್ಳೆಯ ಗಿಫ್ಟ್ ಕೊಡಬೇಕಾಗಿರುತ್ತೆ. ಆ ಗಿಫ್ಟ್ ಕೊಡೋದಕ್ಕೋಸ್ಕರ ಆ ಏರಿಯಾದಲ್ಲಿ ಹುಡುಕ್ತಾರೆ. ಎಲ್ಲೋ ಒಂದು ಕಡೆಗೆ ಗಿಫ್ಟ್ ಶಾಪ್ ಇರುತ್ತೆ. ಶಾಪ್ನ ಹತ್ರ ಹೋಗಿ ಶಾಪ್ಕೀಪರ್ ಹತ್ರ ಮಾತಾಡ್ತಾರೆ, ಇಂಥದ್ದೊಂದು ನನಗೆ ಗಿಫ್ಟ್ ಬೇಕು, ಇದನ್ನು ಈ ಥರ ರೆಡಿ ಮಾಡಿ ಕೊಡಬೇಕು ಅಂತ ಕೇಳ್ತಾರೆ. ಆ ಗಿಫ್ಟ್ ಓನರ್ ಬಂದುಬಿಟ್ಟು ಆಯಿತು ಮಾಡಿಕೊಡ್ತೀನಿ. ಆ ಟೈಮಲ್ಲಿ ಅದ್ರ ಕಾಸ್ಟ್ ಅವನು $8 ಅಂತ ಹೇಳ್ತಾನೆ. ಆವಾಗ ಆಯಿತು ನಾನು ಕೊಡ್ತೀನಿ, ನನಗೆ ಕರೆಕ್ಟಾಗಿ 5 ಗಂಟೆಗೆ ಇದು ಬೇಕು, ಸಾಯಂಕಾಲ 7 ಗಂಟೆಗೆ ನಮ್ಮ ಫಂಕ್ಷನ್ ಇದೆ, 5 ಗಂಟೆಗೆ ನಾನು ಬಂದು ತೊಗೊಂಡು ಹೋಗ್ತೀನಿ, ರೆಡಿ ಇರೋಕ್ಕಾಗತ್ತಾ ಅಂತ ಕೇಳ್ತಾರೆ ವಿಶ್ವೇಶ್ವರಯ್ಯ ಅವರು. ಅವನು ಹೇಳ್ತಾನೆ, ಅದು ನಮ್ಮ ಪ್ರೊಫೆಷ್ನಲ್ ಧರ್ಮ, ನಾನು ರೆಡಿ ಮಾಡಿ ಇರ್ತೀನಿ, ಅದು ನಿಮಗೆ ಕರೆಕ್ಟ್ ಆದ ಟೈಮಿಗೆ ಸಿಗುವಂಥದ್ದು ನಾನು ಮಾಡಿಕೊಡ್ತೀನಿ ಅಂತ ಆ ಟ್ರೇಡರ್ ಪ್ರಾಮಿಸ್ ಮಾಡ್ತಾನೆ. ಅವಾಗ ಇವ್ರು ಹೇಳ್ತಾರೆ, ನೀನು ಕರೆಕ್ಟ್ ಟೈಮಿಗೆ 5 ಗಂಟೆಗೆ ಕೊಟ್ಟರೆ ನಾನು $1 ಎಡಿಷ್ನಲ್ ಆಗಿ ಸೇರಿಸಿಬಿಟ್ಟು ನಿನಗೆ $9 ಕೊಡ್ತೀನಿ ಅಂತ ವಿಶ್ವೇಶ್ವರಯ್ಯ ಅವರು ಅವನಿಗೆ ಆಶ್ವಾಸನೆ ಕೊಡ್ತಾರೆ. ಅವನು ಏನೂ ಹೇಳೋದಿಲ್ಲ. ಅವನು ನಕ್ಕು ಬಿಟ್ಟು ನೀವು ಬನ್ನಿ 5 ಗಂಟೆಗೆ ರೆಡಿ ಇರುತ್ತೆ ತಗೊಂಡೋಗಿ ಅಂತ ಹೇಳ್ತಾನೆ. ಇಷ್ಟೇ ಹೇಳ್ತಾನೆ. ಅದಾದಮೇಲೆ ಇವರು ತಮ್ಮ ಕೆಲಸದ ಮೇಲೆ ಹೋಗ್ತಾರೆ, ಮುಗಿಸ್ಕೊತಾರೆ. 5 ಗಂಟೆ ಕರೆಕ್ಟಾಗಿ ಅಲ್ಲಿ ಶಾಪಿಗೆ ಬರ್ತಾರೆ. ಬಂದಾಗ ಆ ಶಾಪ್ಕೀಪರು ಅಥವಾ ಟ್ರೇಡರು ಇರೋದಿಲ್ಲ. ಅಲ್ಲಿ ಒಬ್ಬರು ಲೇಡಿ ಸೆಕ್ರೆಟರಿ ಇರ್ತಾರೆ. ಇವ್ರು ಹೋದ ತಕ್ಷಣ ಅವರು, ಸರ್ ನಿಮ್ಮ ಹೆಸರು ವಿಶ್ವೇಶ್ವರಯ್ಯ ಅಂತ, ಇಂಡಿಯಾದವ್ರು ನೀವೇನಾ ಅಂತ ಕೇಳ್ತಾಳೆ. ಹೌದು ಅಂತ ಹೇಳ್ತಾರೆ. ನಾನು ಈ ಥರ ಆರ್ಡರ್ ಕೊಟ್ಟಿದ್ದೆ. ಎಸ್ ಸರ್, ನಿಮ್ಮ ಪ್ಯಾಕ್ ರೆಡಿ ಇದೆ ತಗೊಳ್ಳಿ ಅಂತಂದಾಗ ಅದರದ್ದು ಬಿಲ್ಲು ಎಷ್ಟಾಯಿತು ಅಂತ ಕೇಳಿದಾಗ ಬಿಲ್ ಕೊಡ್ತಾರೆ. $8 ಇರುತ್ತೆ. ಆ $8 ಪೇ ಮಾಡ್ತಾರೆ, ಜೊತೆಗೆ $1 ಕೊಡ್ತಾರೆ. ಅವಾಗ ಅವಳು, ಇಲ್ಲ ಸರ್ $8 ಹೇಳಿದ್ದವರು ಅಂತ. ಇಲ್ಲ ನೀವು ಕೊಡಿ, ಅವ್ರಿಗೆ ಗೊತ್ತಿದೆ, ನಾನು ಮಾತಾಡಿದ್ದೀನಿ ಅಂತಾರೆ ಇವರು. ಅವಳು ತೊಗೊಂಡು ಇಟ್ಕೊತಾಳೆ. ಅದಾದಮೇಲೆ ಅವತ್ತು ಫಂಕ್ಷನ್ ಮುಗಿಸಿ ನೆಕ್ಸ್ಟ್ ಡೇ ಬೆಳಗ್ಗೆ ಅವರು ಸುಮಾರು 11-12 ಗಂಟೆ ಸುಮಾರು ಅವರು ಹೊರಟು ಬೇರೆ ಪ್ಲೇಸಿಗೆ ಹೋಗೋದಿರುತ್ತೆ ಅವ್ರದ್ದು, ವಿಶ್ವೇಶ್ವರಯ್ಯ ಅವ್ರದ್ದು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೊರಡಬೇಕು. ಬಾಗಿಲು ಸೌಂಡ್ ಆಗುತ್ತೆ, ಟಕ್ ಟಕ್ ಅಂತ ಸೌಂಡ್ ಆದ ತಕ್ಷಣ ವಿಶ್ವೇಶ್ವರಯ್ಯ ಅವ್ರು ಹೋಗಿ ಬಾಗಿಲ ತೆಗಿತಾರೆ. ನೋಡಿದರೆ ಆ ಅಂಗಡಿಯಲ್ಲಿ ಗಿಫ್ಟ್ ಏನು ತೊಗೊಂಡು ಬಂದಿದ್ರಲ್ಲ ಅದರ ಓನರ್ ಬಂದು ನಿಂತಿದ್ದಾನೆ. ಅಲ್ಲ, ಬನ್ನಿ ಒಳಗಡೆಗೆ, ಏನು ಸಮಾಚಾರ? ಸರ್, ನೀವು ಫಸ್ಟ್ ಆಫ್ ಆಲು ನಿಮ್ಮ ಅಡ್ರೆಸ್ಸನ್ನು ನಮ್ಮ ಅಂಗಡಿನಲ್ಲಿ ಬಿಟ್ಟು ಬಂದಿಲ್ಲ, ಇದು ನಿಮ್ಮ ಮೊದಲೇ ತಪ್ಪು ಅಂತ ಹೇಳ್ತಾನೆ ವಿಶ್ವೇಶ್ವರಯ್ಯ ಅವ್ರಿಗೆ. ಹೇಳ್ತಾನೆ, ನಿಮ್ಮದು ಮೊದಲೇ ತಪ್ಪದು. ಎರಡನೇದು, ನೀವು ನನಗೆ $1 ಹೆಚ್ಚಿಗೆ ಕೊಟ್ಟಿದ್ದು ತಪ್ಪು. ಎರಡನೇ ತಪ್ಪಿದು. ನಾನು ಅರ್ಧ ದಿವಸ ನನ್ನ ಟೈಮೆಲ್ಲ ವೇಸ್ಟ್ ಮಾಡಿಬಿಟ್ಟು ಇಲ್ಲಿಗೆ ಬರಬೇಕಾಯ್ತು. ನೀವು ಅಡ್ರೆಸ್ ಕೊಡದೇ ಇದ್ದಿದ್ದರಿಂದ 2-3 ಹೋಟೆಲ್ಗಳಲ್ಲಿ ಒಬ್ಬರು ಇಂಡಿಯನ್ನು,
ಇಂಥವ್ರು ನಿಮ್ಮವ್ರ ಹೆಸರು ಹೇಳಿ ಕೇಳಿ ನಾನು ಕೊನೆಗೆ ಈ ಹೋಟೆಲಲ್ಲಿ ನೀವು ಸಿಕ್ಕರಿ ನಾನು ಇಲ್ಲಿ ಬಂದೆ ಅಂತ ಹೇಳಿದಾಗ ವಿಶ್ವೇಶ್ವರ ಗಾಬರಿ ಆಗ್ತಾರೆ. ಇಷ್ಟೇ ಆಗಬೇಕಾಗಿತ್ತು ಏನು ಅಂತ, ಆ $1 ಎಕ್ಸ್ಟ್ರಾ ನೀವು ಕೊಡಬಾರ್ದಾಗಿತ್ತು. ಇಲ್ಲ, ನಿಮ್ಮ ಪ್ರಮೋಷನ್ಗಂತ ಇದೆಲ್ಲ ಬಿಸ್ನೆಸ್ನವ್ರು ಮಾಡ್ತಾರೆ, ಅದಕ್ಕೋಸ್ಕರ ನಾನು ಕೊಟ್ಟಿದ್ದೆ ಅಂತ. ನೋ, ಇಟ್ ಈಸ್ ನಾಟ್ ಎ ಪ್ರೊಫೆಷ್ನಲ್ ಎಥಿಕ್ಸ್. ನಾನು ಹೇಳಿದ ಪ್ರೈಸು $8 ಅಂದರೆ ನೀವು $8 ಕೊಡಬೇಕಾಗಿತ್ತು, ನೀವು $9 ಕೊಟ್ಟು ನೀವು ತಪ್ಪು ಮಾಡಿದ್ರಿ. ಸೊ ದಯವಿಟ್ಟು ಇದನ್ನು ವಾಪಸ್ ತೊಗೊಳ್ಳಿ ಅಂತ ಆ $1 ಹಿಂತಿರುಗಿಸ್ತಾರೆ. ವಿಶ್ವೇಶ್ವರಯ್ಯ ವಾಸ್ ರಿಯಲಿ ಸ್ಟನ್ಡ್. ಅವಾಗಂತಾರೆ ಅವರು, ಈ ಪ್ರೊಫೆಷ್ನಲಿಸಮ್ ಅನ್ನುವಂಥದ್ದು ಎಷ್ಟು ಡೀಪಾಗಿ ಇಲ್ಲಿ ಬೇರೂರಿದೆ, ಅದೇ ನಮ್ಮ ಭಾರತದಲ್ಲಿ ಯಾವ ಸ್ಥಿತಿಯಲ್ಲಿದೆ ಅಂತ ಅಂದ್ಬಿಟ್ಟು ಭಾಳ ಮರಗ್ತಾರೆ. ಸೊ ಇದು ನಮ್ಮ ವಿಶ್ವೇಶ್ವರಯ್ಯ ಅವ್ರು ಮೊದಲೇ ಇದ್ರ ಬಗ್ಗೆ ಪ್ರೊಫೆಷ್ನಲಿಸಮ್ ಬಗ್ಗೆ ಅವ್ರನ್ನಂತೂ ನಾವು ಯಾರು ಕಂಪೇರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಆ ಥರ ಇರ್ತಾರೆ. ಆದರೆ ಆ ನಮ್ಮ ಹೊರಗಿನ ಒಂದು ಜಗತ್ತನ್ನು ಕಂಡು ಅವರು ಮರುಗ್ತಾರೆ. ಈ ನಮ್ಮ ಅಮೆರಿಕದಲ್ಲಿ ನೋಡಿದರೆ ಅವರ ರಕ್ತದಲ್ಲಿ ಅಡಗಿದೆಯಲ್ಲ ಅಂತ ಹೇಳಿಬಿಟ್ಟು ಅವ್ರು ಅದರಲ್ಲಿ ಬರೆದಿದ್ದಾರೆ. ಅಷ್ಟು ಅದು ಡೀಪಾಗಿ ಬೇರೂರಿದೆ. ಆದರೆ ನಮ್ಮಲ್ಲಿ ಯಾರಾದರೂ $1 ಹೆಚ್ಚಿಗೆ ಕೊಟ್ಟರೆ ಇಷ್ಟೆಲ್ಲ ಹುಡುಕಿ ಕೊಡುವಂಥವ್ರು ಯಾರಾದರೂ ಇದ್ದಾರಾ? ಐ ಡೋಂಟ್ ಥಿಂಕ್ ಎನಿಬಡಿ. ಸೊ ಅಂಥ ಒಂದು ವ್ಯಕ್ತಿತ್ವವನ್ನು ಕಂಡು ಅವರು ಬೆರಗಾಗ್ತಾರೆ. ಇದನ್ನು ಈ ಪ್ರೊಫೆಷ್ನಲಿಸಮ್ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಮ್ಮ ಕಾನೂನು ಬಂದಿರೋದ್ರಿಂದ ಪ್ರೊಫೆಷ್ನಲಿಸಮ್ ಅಂತ ಅನ್ನೋದು ಬರೀ ನಿಯಂತ್ರಣ ಮಾಡೋದಲ್ಲ, ನಾವು ನಿಜವಾಗಿಯೂ ಆ ಪ್ರೊಫೆಷ್ನಲನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ನಾವು ಕರೆಕ್ಟಾಗಿರಬೇಕು, ನಾವು ನಿಯತ್ತಿಂದ ಇರಬೇಕು ಅನ್ನುವಂಥದ್ದು ನಮ್ಮ ಇದ್ರ ಟೈಮಲ್ಲಿ ಹೇಳ್ತಾ ಇದ್ರು ಅವರು. ನಿಶ್ಚಲದಿಂದ ಇರಬೇಕು ಅಂತ ನಿಮ್ಮ ರ್ಯಾಲಿ ಬರ್ತಿರ್ಬೇಕಾದ್ರೆ ನನಗೆ ಭಾಳ ಖುಷಿ ಆಯಿತು. ಈಗ ನಮ್ಮ ಈ KPC ಇದ್ರ ಬಗ್ಗೆ ಮೂವ್ಮೆಂಟ್ ಬಗ್ಗೆ ಯಾವ ಥರ ಆಯಿತು ಅಂತ ಒಂದು 4 ಮಾತು ಹೇಳಕ್ಕೆ ಬಯಸ್ತೇನೆ. ಇದ್ರ ಜರ್ನಿ ಬಹುಶಃ ಒಂದು ನನ್ನ ಪ್ರಕಾರ ಒಂದು 15-20 ವರ್ಷದಿಂದ ನಾವು ಶುರು ಮಾಡಿದ್ದು ಅಂತ ಅಂದ್ಕೊತೀನಿ. ಯಾಕಂದರೆ ಸುಮಾರು ಕೋರ್ಟ್ ಕೇಸುಗಳಾಗಿವೆ, ಸುಮಾರು ಕಡೆಯಿಂದ ಇನ್ವೆಸ್ಟಿಗೇಷನ್ಗಳಾಗಿವೆ. ಅದೆಲ್ಲ ಒಂದು ಬಿಗಿನಿಂಗ್ ಅಂತ ಹೇಳ್ಬೋದು. ಆದರೆ ಸೀರಿಯಸ್ ಆಗಿ ಇದ್ರ ಬಗ್ಗೆ ಸ್ಟಾರ್ಟ್ ಆಗಿದ್ದು ಸುಮಾರು 2-3 ವರ್ಷಗಳ ಹಿಂದೆ. ಆಮೇಲೆ ನೀವು ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ನೀವು ಈ ಸಿವಿಲೈಸೇಷನ್ ಅಂತ ನಾವು ಏನು ಕರಿತೀವಿ, ಈ ಸಿವಿಲ್ ಇಂಜಿನಿಯರಿಂಗ್ ಈಸ್ ದ ಸ್ಟ್ಯಾಂಪ್ ಆಫ್ ಸಿವಿಲೈಸೇಷನ್ ಅಂತ ಕರಿತೀವಿ. ಯಾಕಂದರೆ ಬಿಲ್ಡಿಂಗ್ಸ್ಗಳಿಂದ ಸಿವಿಲೈಸೇಷನ್ನೇ ಇಲ್ಲ. ಸೊ ಆ ಬಿಲ್ಡಿಂಗ್ಸ್ಗಳಿಂದ ಇಂಥದ್ದೊಂದು ಇತ್ತು, ಸಿವಿಲೈಸೇಷನ್ ಇಲ್ಲಿ ಇತ್ತು ಅಂತ ನಾವು ಕಂಡುಹಿಡ್ತೇವೆ. ಅದಕ್ಕೆ ಇವತ್ತಿನ ದಿವಸ ಈ ಬಿಲ್ಡಿಂಗ್ಸ್ ಇದ್ದು ಅಂತ ಅನ್ನೋದನ್ನು ಇನ್ನೊಂದು ಸಾವಿರಾರು ವರ್ಷಗಳ ನಂತರ ಆ ಟೈಮಲ್ಲಿ ಈ ಸಿವಿಲೈಸೇಷನ್ನ ರೆಕಗ್ನೈಸ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್ಸ್ ಫ್ರಮ್ ಬಿಲ್ಡಿಂಗ್ಸು, ಇನ್ಫ್ರಾಸ್ಟ್ರಕ್ಚರು ಆ್ಯಂಡ್ ಮೇ ಬಿ ಥಿಂಗ್ಸ್ ಲೈಕ್ ದಟ್. ಈಗ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿ ಅಂತಂದಾಗ ಸಚ್ ಅನ್ ಇಂಪಾರ್ಟೆಂಟ್ ಪ್ರೊಫೆಷನ್ ಆ್ಯಂಡ್ ಬೇಸಿಕ್ ಪ್ರೊಫೆಷನ್. ನೀವು ಯಾವುದೇ ಒಂದು ಫೆಸಿಲಿಟಿ, ಈ ಹಾಲಲ್ಲಿ ಕೂತಿರ್ಬೇಕಾದ್ರೆ ನಾವು ಸಿವಿಲ್ ಇಂಜಿನಿಯರಿಂಗ್ ಇದಕ್ಕೆ ಬೇಕು, ಹೊರಗಡೆ ರೋಡ್ಗಳಿದ್ರೆ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿ ಬೇಕು, ನಮಗೆ ನೀರಿಗೆ, ಅದಾದಮೇಲೆ ಫ್ಲೈಓವರ್ಸು, ಬ್ರಿಡ್ಜಸ್ಸು, ನೀವು ಎಲ್ಲಿ ಹೋದರೂ ಕೂಡ ಸಿವಿಲ್ ಇಂಜಿನಿಯರಿಂಗನ್ನು ಬಿಟ್ಟು ಹೋಗೋ ಹಾಗೆ ಇಲ್ಲ. ಸೊ ಸಿವಿಲ್ ಇಂಜಿನಿಯರಿಂಗ್ ಅನ್ನುವಂಥದ್ದಕ್ಕೆ ಎಷ್ಟು ಮಹತ್ವ ಇದೆ ಅಂತ ಅನ್ನೋದಕ್ಕೆ ನಾವು ಲಾಸ್ಟ್ ಬಜೆಟ್ನಲ್ಲಿ ಒಂದು ಗಮನಿಸಬೇಕು. 10 lakh crores ಸೆಂಟ್ರಲ್ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿದರು, ಖರ್ಚು ಮಾಡಿ ಆಗಿದೆ 10 lakh crores. ಪ್ರೊಬಬಲಿ ನೀವು 10 lakh crores ಕ್ಯಾಲ್ಕುಲೇಟರ್ಲ್ಲಿ ಹೊಡೆದ್ರೆ 10 lakh crores ಪೂರ್ತಿ ಬರೋದಿಲ್ಲ, ಅಷ್ಟು ಡಿಜಿಟ್ ಮುಂದೆ ಹೋಗ್ತವೆ. ಈ 10 lakhs ಜೊತೆಗೆ ಅದು ಗೌರ್ಮೆಂಟ್ ಖರ್ಚು ಮಾಡಿದ್ದು, ಅನದರ್ 18 lakh crores ಪ್ರೈವೇಟಿಂದ ಹರಿದು ಬರುತ್ತೆ. ರಿಯಲ್ ಎಸ್ಟೇಟು, ಆಮೇಲೆ ಬ್ಯಾಂಕ್ಸು, ಇವೆಲ್ಲದರಿಂದ ಹರಿದು ಬರುತ್ತೆ. ಟೋಟಲಿ ಎಷ್ಟು ಅಂತಂದರೆ 10 + 18 28 lakh crores. ನೀವೇನಾದರೂ ಅದನ್ನು ಪರ್ ಸಿವಿಲ್ ಇಂಜಿನಿಯರ್ ಕ್ಯಾಲ್ಕುಲೇಟ್ ಮಾಡಿದರೆ ಯು ವಿಲ್ ಬಿ ರಿಯಲಿ ಸ್ಟನ್ಡ್. ಇಷ್ಟೊಂದು ಎಲ್ಲ ಇಂಜಿನಿಯರ್ಸ್ಗಳ ಮುಖಾಂತರ ಹರಿದು ಹೋಗುವಂಥದ್ದು. ಇದು ಎದಕ್ಕೆ ಹೊರದು ಹೋಗಿದೆ ಅಂತಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನು? ರೋಡ್ಸು, ಇನ್ಫ್ರಾಸ್ಟ್ರಕ್ಚರು, ಬಿಲ್ಡಿಂಗ್ಸು, ಅಸೆಟ್ ಕ್ರಿಯೇಟಿಂಗ್ ಎಕ್ಸ್ಪೆಂಡಿಚರ್. ಸೊ ಎಲ್ಲದರಲ್ಲೂ ಸಿವಿಲ್ ಇಂಜಿನಿಯರ್ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ಆದರೆ ಇವತ್ತು ಸೊಸೈಟಿಯಲ್ಲಿ ಆಗ್ತಿರೋದೇನು, ಸಿವಿಲ್ ಇಂಜಿನಿಯರ್ ಇದರಲ್ಲಿ ಪ್ರೊಬಬಲಿ 25% ಕೂಡ ಅವ್ರ ಕೈಯಿಂದ ಅವ್ರ ಮುಖಾಂತರ ಇದು ಆಗ್ತಾ ಇಲ್ಲ. ನಾನ್ ಸಿವಿಲ್ ಇಂಜಿನಿಯರ್ಸೇ ಮ್ಯಾಕ್ಸಿಮಮ್ ಇರೋದು. ಒಂದು ಸರ್ವೆ ಪ್ರಕಾರ ಈ ಬಿಲ್ಡಿಂಗ್ಸ್ಗಳಲ್ಲಿ, ಎಸ್ಪೆಷಲಿ ನಾನು ಜಾಸ್ತಿ ಬೆಂಗಳೂರಲ್ಲಿ ಸ್ಟಡಿ ಮಾಡಿದ್ದು, ಅಲ್ಲಿ ರಿಪೋರ್ಟ್ಸ್ ಜಾಸ್ತಿ ಓದ್ತಾ ಇರೋದ್ರಿಂದ ಆ ಡೇಟಾ ಜಾಸ್ತಿ ಇರುತ್ತೆ ನಾನು ಮಾತಾಡೋದ್ರಲ್ಲಿ.
more than 65% of buildings are being constructed by non-technical people. ಬೇರೆ ಕಡೆ ನನಗೆ ಗೊತ್ತಿಲ್ಲ, ಬಟ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಸ್ಪೆಸಿಫಿಕಲಿ ಸಿಟೀಸ್ ಲೈಕ್ ಬೆಂಗಳೂರು, ದಿಸ್ ಇಸ್ ದ ಸೀನ್. ಅಂದರೆ ಓನ್ಲಿ ಬ್ಯಾಲೆನ್ಸ್ 35% ಇನ್ವಾಲ್ವ್ಮೆಂಟು ಟೆಕ್ನಿಕಲ್ದವ್ರದ್ದು ಇರ್ಬೋದು. ಇನ್ನು ಬೆಂಗಳೂರು ಅಂತ ಒಳ್ಳೆ ಪ್ಲೇಸ್, ಸಿಟಿನಲ್ಲೇ ಹೀಗಿರಬೇಕಾದ್ರೆ ಬೇರೆ ಕಡೆ ಪರಿಸ್ಥಿತಿ ಏನಿರುತ್ತೆ, ಇದರಿಂದ ಏನಾಗುತ್ತೆ ಅಂತ ಅನ್ನೋದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ 65% ಎಲ್ಲರೂ ನಾನ್ ಟೆಕ್ನಿಕಲಿಂದ ಆಗಿದ್ದರಿಂದ ನಾವು ನೋಡಿದ್ವಿ 2021ರಲ್ಲಿ 1.5 ತಿಂಗಳಲ್ಲಿ 9 ಬಿಲ್ಡಿಂಗ್ ಕೊಲಾಪ್ಸ್ ಅದು ಬೆಂಗಳೂರಲ್ಲಿ. ನೀವೆಲ್ಲ ಗಮನಿಸಿದ್ರಿ, ಕರೆಕ್ಟಾ? 9 ಬಿಲ್ಡಿಂಗು 1.5 ತಿಂಗಳಲ್ಲಿ ಕೊಲಾಪ್ಸ್ ಅದು. ಆ 9 ಬಿಲ್ಡಿಂಗ್ ಇದ್ದನು ನಮ್ಮ ACC ಒಂದು ಟೀಮ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಯಾಕೆ ಬಿತ್ತು, ಏನಾಗಿತ್ತು, ಇದ್ರ ಡಿಸೈನ್ ಸರಿ ಇತ್ತೋ ಇಲ್ವೋ, ಬೀಳೋದಕ್ಕೆ ಕಾರಣ ಏನು ಅಂತ ಕೆಲವೊಂದು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ವಿ. ಎಲ್ಲ 9 ಬಿಲ್ಡಿಂಗ್ ಮಾಡಿದ್ದೀವಿ. ಇದ್ರ ಜೊತೆಗೆ ಅದರ ಹಿಂದ್ಗಡೆಗೆ ಧಾರವಾಡ ಬಿಲ್ಡಿಂಗ್ ಕೊಲಾಪ್ಸ್ ಆಗಿದ್ದು ನಿಮ್ಗೆ ಗೊತ್ತಿದೆ, ಸುಮಾರು ಒಂದು 21 ಜನ ಏನೋ ತೀರ್ಕೊಂಡಿದ್ರು. ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಇದರಲ್ಲಿ ಕಂಡು ಬಂದದ್ದೇನು ಅಂತಂದರೆ, ಯಾವುದೇ ಒಂದು ಈ ಕೊಲಾಪ್ಸ್ ಆಗಿರೋ ಬಿಲ್ಡಿಂಗ್ಸ್ಗಳಲ್ಲಿ ಟೆಕ್ನಿಕಲ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ, ಎಕ್ಸೆಪ್ಟ್ ಧಾರವಾಡ ಬಿಲ್ಡಿಂಗ್. ಧಾರವಾಡ ಬಿಲ್ಡಿಂಗಲ್ಲಿ ಏನಾಯಿತು ಅಂದರೆ ಟೆಕ್ನಿಕಲ್ ಇನ್ವಾಲ್ವ್ಮೆಂಟ್ ಇತ್ತು, ಪಾರ್ಷಿಯಲಿ ಇತ್ತು. ಆ್ಯಂಡ್ ಮೋಸ್ಟ್ ಆಫ್ ದ ಥಿಂಗ್ಸ್ ವೇರ್ ಏನು ಮಾಡ್ತಂದ್ರೆ ಒಂದು ಪ್ರೊಫೆಷನ್ನು ಇನ್ನೊಂದು ಪ್ರೊಫೆಷನ್ನದ್ದು ಕೆಲಸ ಮಾಡ್ತಾ ಇತ್ತು ಅಲ್ಲಿ. ಅದು ಯಾವ ಪ್ರೊಫೆಷನ್ ಅನ್ನೋದನ್ನೇ ನಾನು ಇಲ್ಲಿ ಡಿಸ್ಕಷನ್ ಮಾಡೋದಿಲ್ಲ. ಸೊ ದ್ಯಾಟ್ ಈಸ್ ಆಲ್ಸೋ ಅನ್ಪ್ರೊಫೆಷ್ನಲ್. ಈಗ ನಾವು ಮಾಡೋ ಕೆಲಸನ ಇನ್ನೊಬ್ರು ಮಾಡಿದರೆ, ಇನ್ನೊಬ್ಬ ಪ್ರೊಫೆಷ್ನಲ್ ಮಾಡಿದರೆ ಅದು ಅನ್ಪ್ರೊಫೆಷ್ನಲ್ಲೇ. ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡೋದನ್ನು ನಾವು ಮಾಡಿದ್ರು ದಟ್ ಈಸ್ ಆಲ್ಸೋ ಅನ್ಪ್ರೊಫೆಷ್ನಲ್. ಸೊ ಇದು ಒಂದು ಭಾಗ. ಇನ್ನೊಂದು ಭಾಗ ಹೇಳ್ತೀನಿ, ಈ ಗೌರ್ಮೆಂಟ್ ಇದರಲ್ಲಿ ಆಗಿದ್ದೇನು ಅಂತ ಅನ್ನೋದು. 2022ರಲ್ಲಿ ಬೆಂಗಳೂರಲ್ಲಿ ನೀವು ಗಮನಿಸಿರ್ಬೋದು, ಫ್ಲಡ್ಸ್ಗಳಾಯಿತು. ಈ ನಮ್ಮ ಕಾರ್ಗಳು ಓಡಾಡೋ ಜಾಗದಲ್ಲಿ ಬೋಟ್ಗಳು ಓಡಾಡಿದ್ದು ನೆನಪಿದೆಯಾ? ರೋಡ್ಗಳಲ್ಲಿ ಬೋಟ್ಗಳು ಓಡಾಡಿಬಿಟ್ಟು ಜನರನ್ನು ಮನೆಯಿಂದ ರಕ್ಷಣೆ ಮಾಡಿ ತಗೊಂಡು ಬಂದು ಒಂದು ಪ್ಲೇಸಿಗೆ ತಲುಪಿಸ್ಬೇಕಾದಂಥ ಪರಿಸ್ಥಿತಿ ಬಂತು. ರೋಡ್ಸ್ ಹ್ಯಾವ್ ಟರ್ನ್ಡ್ ಇನ್ ಟು ಸಮ್ ಕೈಂಡ್ ಆಫ್ ಕ್ಯಾನಲ್ಸ್. ಸೊ ಇದಕ್ಕೆಲ್ಲ ಕಾರಣ ಯಾರು? ಯಾಕೆ ಬಂತು ನೀರು ಅಷ್ಟೊಂದು? ಡ್ರೈನೇಜ್ಗಳಿದ್ದಾವೆ, ದೊಡ್ಡ ದೊಡ್ಡ ನದಿಗಳಿದ್ದಾವೆ ಪಕ್ಕದಲ್ಲಿ, ಯಾಕೆ ಹೋಗಲಿಲ್ಲ ನೀರು ಹರಿದೆ? ಏನು ಕಾರಣ ನೋಡಿದಾಗ ದಿಸ್ ಈಸ್ ಆಲ್ ಬಿಕಾಸ್ ಆಫ್ ಅನ್ಪ್ರೊಫೆಷನಲಿಸಮ್ ಬೀಯಿಂಗ್ ಪ್ರಾಕ್ಟೀಸ್ಡ್ ಬೈ ಒನ್ ಆರ್ ದಿ ಅದರ್ ಡಿಪಾರ್ಟ್ಮೆಂಟ್. ದೇರ್ ಇಸ್ ನೋ ಕೋಆರ್ಡಿನೇಷನ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಸ್. ನಾವು ಅದನ್ನು ಹಾಗೇ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಇದ್ದೀವಿ. ಸೊ ಇದನ್ನೆಲ್ಲ ತಿಳ್ಕೊಂಡಾಗ ಏನಾಯಿತು, ನಮ್ಮ ಸ್ಪೆಸಿಫಿಕಲಿ ಸ್ಟಾರ್ಟ್ ಆಗಿದ್ದು ಆ ಟೈಮಲ್ಲಿ ನಾನು ಬಿಗಿನಿಂಗಲ್ಲಿ ಸೆಕ್ರೆಟರಿ ಆಗಿದ್ದೆ, ಆಮೇಲೆ ಚೇರ್ಮನ್ ಆದೆ ಬೆಂಗಳೂರು ಸೆಂಟ್ರಲ್ಲಿ. ಜನ ಎಲ್ಲ ಕೇಳೋಕ್ಕೆ ಶುರು ಮಾಡಿದರು, ಬ್ಲೇಮ್ ಮಾಡೋಕ್ಕೆ ಶುರು ಮಾಡಿದರು. ಫಸ್ಟು ಈ ಸಿವಿಲ್ ಇಂಜಿನಿಯರ್ಸು ಇವ್ರದ್ದು ಈ ಥರ ಆಗಿದೆ, ಅದು ಬಿದ್ದದ್ದು ಏನಾದರೂ ಬಿಲ್ಡಿಂಗ್ ಬಿದ್ದರೆ ಅದರಲ್ಲಿ ಇದಾರ ಇಲ್ವ ಸಿವಿಲ್ ಇಂಜಿನಿಯರನ್ನು ಬ್ಲೇಮ್ ಮಾಡ್ತಾರೆ ಫಸ್ಟು. ಅದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಯಿತು ಅಂತಂದರೆ ಫಸ್ಟ್ ಬ್ಲೇಮ್ ಬರೋದೇ ಸಿವಿಲ್ ಇಂಜಿನಿಯರ್ಗೆ. ನೋ ಡೌಟ್ ಅವ್ರು ಕಟ್ಟಿರ್ಬೋದು, ಇದನ್ನು ಮಾಡಿರ್ಬೋದು, ಬಟ್ ಎಷ್ಟರ ಮಟ್ಟಿಗೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ, ಬೇರೆ ಏನು ಅವ್ರಿಗೆ ಇನ್ಫ್ಲೂಯೆನ್ಸ್ ಇದೆ ಅನ್ನೋದನ್ನು ಗಮನಿಸೋಕ್ಕೆ ಯಾರೂ ಹೋಗೋದಿಲ್ಲ. ಈಗ ಬಿಲ್ಡಿಂಗ್ ಸುಮಾರು ಬಿದ್ದಿರ್ತವೆ, ಎಲ್ಲ ಬಿದ್ದಿರ್ತವೆ. ಯಾವುದಾದ್ರೂ ಗೌರ್ಮೆಂಟ್ನಲ್ಲಿ ಈ ಬಿಲ್ಡಿಂಗ್ ಆ್ಯಕ್ಚುಲಿ ಇದಕ್ಕೆ ಬಿತ್ತು, ಇಲ್ಲಿ ಇವ್ರದ್ದು ತಪ್ಪಿತ್ತು ಅಂತ ಯಾವುದಾದ್ರೂ ಒಂದು ರಿಪೋರ್ಟ್ ಆದರೂ ಎಲ್ಲಾದರೂ ಓದಿದ್ದೀರಾ? ಪ್ರೊಬಬಲಿ ಯು ಮಸ್ಟ್ ನಾಟ್ ಹ್ಯಾವ್ ಸೀನ್. ನಾನಂತೂ ನೋಡಿಲ್ಲ. ಸೊ ಪರಿಸ್ಥಿತಿ ಹೀಗಿರಬೇಕಾದ್ರೆ ಎಲ್ಲೋ ಏನೋ ತಪ್ಪಿದೆ ಅಂತ ಅನ್ನೋದನ್ನು ನಾವು ಗಮನಿಸಿದ್ವಿ. ಆವಾಗ ಎಲ್ಲ ಸೀನಿಯರ್ಸ್ ಇಂಜಿನಿಯರ್ಸ್ ಲೈಕ್ ಡಾಕ್ಟರ್ ಕಲ್ಗಲ್ಲು, ಅಶ್ವತ್ತು ಇಂಥವ್ರೆಲ್ಲರೂ ಶುರು ಮಾಡಿದರು, ವಿಚಾರ ಮಾಡೋಕ್ಕೆ ಶುರು ಮಾಡಿದರು. ಎಲ್ಲರೂ ನಮಗೆ ಸಜೆಷನ್ ಮಾಡಿದರು, ಇಲ್ಲ ಇದಕ್ಕೆ ಏನಾದರೂ ಒಂದು ಮಾಡಬೇಕು. ಏನು ಮಾಡಬೇಕು, ಫಸ್ಟ್ ಇದು ಯಾಕೆ ಆಗ್ತಿದೆ ಅನ್ನೋದು, ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಸ್ಥಿತಿ ಯಾಕೆ ಹೀಗಾಗಿದೆ ಅಂತ ಅನ್ನೋದನ್ನು ವಿಚಾರ ಮಾಡೋಕ್ಕೆ ಶುರು ಮಾಡಿ ಸೆಮಿನಾರ್ಸು, ವರ್ಕ್ಶಾಪ್ಸು, ಮೀಟಿಂಗ್ಸು, ಸ್ಟಡಿ ಸರ್ಕಲ್ ಮೀಟ್ಸು ಏನು ಸಾಧ್ಯ ಇದೆಯೋ ಅದನ್ನು ಮುಖಾಂತರ ನಾವು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ವಿ. ಕಮಿಟಿಗಳನ್ನು ಮಾಡಿದ್ವಿ. ಮಾಡಿದಾಗ ಕೆಲವೊಂದು ಅಂಶಗಳು ಹೊರಗಡೆ ಬಂದು ಅಲ್ಲೇ ಏನು ಬಂದು ಅಂತಂದರೆ, ವರ್ಲ್ಡ್ ಓವರ್ ಈ ಪ್ರೊಫೆಷನ್ ಹೇಗಿದೆ ಒಂದು, ಎರಡನೇದ್ದು ನಮ್ಮ ಇಂಡಿಯಾದಲ್ಲಿ ಈ ಪ್ರೊಫೆಷನ್ ಹೇಗಿದೆ ಅಂತ ಅನ್ನೋದು ಎರಡನೇ ಪಾಯಿಂಟು. ಸೊ ವರ್ಲ್ಡ್ ಓವರ್ ಸಿನಾರಿಯೋ ನಾವು ಸ್ಟಡಿ ಮಾಡಿದಾಗ ಕಂಡು ಬಂದದ್ದೇನು ಅಂತಂದರೆ, ಈ ರೆಗ್ಯುಲೇಷನ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನ್ ಅನ್ನುವಂಥದ್ದು US ಅಲ್ಲಿ 1935ರಿಂದಲೇ ಇದೆ. ವಿಚಾರ ಮಾಡಿ, 1935ಇಂದ ದಟ್ ಪ್ರೊಫೆಷನ್ ಈಸ್ ಆಲ್ರೆಡಿ ರೆಗ್ಯುಲೇಟೆಡ್. ನಾವು ಅದನ್ನು ಇವತ್ತು 2024ರಲ್ಲಿ ನೋಡ್ತಿದ್ದೀವಿ. ಆಲ್ಮೋಸ್ಟ್ 75-80 ಇಯರ್ಸ್ ಮೇಲಾಯಿತು. ನೀವು ನಂಬ್ತಿರೋ ಇಲ್ವೋ, ನಮ್ಮ ನೇಬರಿಂಗ್ ಕಂಟ್ರೀಸ್ ಎಲ್ಲವೂ ರೆಗ್ಯುಲೇಟ್ ಮಾಡಿದ್ದಾವೆ ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನನ್ನು. ಪಾಕಿಸ್ತಾನ 76ಅಲ್ಲಿ ಮಾಡಿದೆ, 1976. ಕ್ಯಾನ್ ಯು ಇಮ್ಯಾಜಿನ್?
1976 ಪಾಕಿಸ್ತಾನ, ಬಾಂಗ್ಲಾದೇಶ್ ರೆಗ್ಯುಲೇಟ್ ಮಾಡಿದೆ, ಶ್ರೀಲಂಕಾದಲ್ಲಿ ರೆಗ್ಯುಲೇಟ್ ಆಗಿದೆ, ಫಿಲಿಪೈನ್ಸ್, ಇಂಡೋನೇಷಿಯಾ, ಎನಿವೇರ್ ಮೋಸ್ಟ್ ಆಫ್ ದ ಕಂಟ್ರೀಸ್. ರೀಸೆಂಟ್ಲಿ ನೀವು ಗಮನಿಸಿರಬೇಕು, G20 ನೇಷನ್ಸ್ ಅಂತ ಒಂದು ದೇಶದ ತುಂಬ ಎಲ್ಲ ಕಾನ್ಕ್ಲೇವು ಎಲ್ಲ ಏನೇನು ಸುಮಾರು ಫಂಕ್ಷನ್ಸ್ಗಳು ಎಲ್ಲ ಅದು. ಅದರಲ್ಲಿ ಎಕ್ಸೆಪ್ಟ್ ಇಂಡಿಯಾ, ಆಲ್ ಅದರ್ ಕಂಟ್ರೀಸ್ ಹ್ಯಾಡ್ ರೆಗ್ಯುಲೇಟೆಡ್ ದ ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನ್. ಇದರಲ್ಲಿ ಆದಂಥ ನನ್ನ ಪರ್ಸ್ನಲ್ ಅನುಭವ ಏನು ಗೊತ್ತಾ, ಈ ಪಾಯಿಂಟನ್ನು ನಾನು ಪದೇ ಪದೇ ಈ ಟ್ವಿಟರ್ ಈಗ ಎಕ್ಸ್ ಆಗಿದೆ ಅಲ್ಲ ಅದರಲ್ಲಿ ಹಾಕ್ತಾ ಇದ್ದೆ. ನಮ್ಮ G20 ನೇಷನ್ಸನ್ನು ಅವ್ರು ಸೆಲೆಬ್ರೇಟ್ ಮಾಡಿ ಅವ್ರದ್ದೊಂದು ಏನು ಟ್ವೀಟ್ ಬರ್ತಿತ್ತೋ ಅದಕ್ಕೆ ನಾನು ಅಲ್ಲಿ ಇದನ್ನು ಟ್ವೀಟ್ ಹಾಕ್ತಿದ್ದೆ. ನೀವಿಷ್ಟೆಲ್ಲ ಹೊಗಳ್ಕೊತಾ ಇದ್ದೀರಾ, ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನನ್ನು ರೆಗ್ಯುಲೇಟ್ ಮಾಡಿಲ್ಲ, ಮಿಕ್ಕಿದೆಲ್ಲ ದೇಶಗಳು ಮಾಡಿವೆ, ಅದನ್ನು ಯಾಕೆ ನೀವು ಮಾಡಬಾರ್ದು ಅಂತ ಒಂದಲ್ಲ ಒಂದು ರೀಸನ್ ತೊಗೊಂಡು ನಾನು ಹಾಕ್ತಿದ್ದೆ. ಅದೇನಾಯಿತು ಅಂತ ಗೊತ್ತಿಲ್ಲ, ಒಂದು ವಾರದ ಒಳಗಡೆಗೆ ನನ್ನ ಟ್ವಿಟರ್ ಅಕೌಂಟನ್ನು ಬ್ಲಾಕ್ ಮಾಡಿಬಿಟ್ರು. ಆಮೇಲೆ ಗೊತ್ತಾಯ್ತು ನನಗೆ ದಿಸ್ ಇಸ್ ದ ರೀಸನ್ ಅಂತ. ಸೊ ಅಲ್ಲಿಂದ ಶುರುವಾಯಿತು. ಆಮೇಲೆ ಈಗ ಇದು ಔಟ್ ಆಫ್ ಕಂಟ್ರೀಸು, ನಮ್ಮ ಭಾರತ ಬಿಟ್ಟು ಹೊರಗಡೆದ ಪರಿಸ್ಥಿತಿ ಹೇಳಿದೆ. ನಾವು ವಿದಿನ್ ದ ಕಂಟ್ರಿ ನಾವು ನೋಡಿದಾಗ ಓಕೆ ಸಿವಿಲ್ ಇಂಜಿನಿಯರಿಂಗ್ ನಾವು ಇಲ್ಲಿ ಬೇರೆದೆಲ್ಲಿದೆ ನಮ್ಮಲ್ಲಿ ಇಲ್ಲ ಅಂದಾಗ, ಬೇರೆ ಯಾವುದಾದ್ರೂ ಪ್ರೊಫೆಷನ್ ರೆಗ್ಯುಲೇಟ್ ಆಗಿದೆಯಾ ಅಂತ ನೋಡಿದಾಗ ಡಾಕ್ಟರ್ಸ್ ಪ್ರೊಫೆಷನ್ ತಗೊಳ್ಳಿ, ಆರ್ಕಿಟೆಕ್ಟ್ಸ್ ತಗೊಳ್ಳಿ, ನರ್ಸಿಂಗು, ಆ ಡಾಕ್ಟ್ರ್ನಲ್ಲೇ ನೀವು ನೋಡಬೇಕು, ಈ ಅಲೋಪತಿಕ್ ಡಾಕ್ಟರ್ಸದು ಆ್ಯಕ್ಟ್ ಇದೆ, ಹೋಮಿಯೋಪತಿಕ್ಕು ಆಯುರ್ವೇದಿಕ್ದು ಆ್ಯಕ್ಟ್ ಇದೆ, ಡೆಂಟಿಸ್ಟ್ಗಳಿಗೆ ಸಪ್ರೇಟ್ ಆ್ಯಕ್ಟ್ ಇದೆ, ನರ್ಸಿಂಗ್ಗಳಿಗಿದೆ, ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ಗಿದೆ, ದೆನ್ ಕಂಪ್ನಿ ಸೆಕ್ರೆಟರಿಗಳಿಗಿದೆ, ಚಾರ್ಟರ್ಡ್ ಅಕೌಂಟೆಂಟ್ಗಳಿಗಿದೆ. ಆದರೆ ಇಂಜಿನಿಯರ್ಸ್ಗಳಿಗೆ ಇಲ್ಲ, ಓನ್ಲಿ ಗುಜರಾತಲ್ಲಿದೆ. ಗುಜರಾತಲ್ಲಿ ಯಾಕೆ ಬಂತು ಅನ್ನೋದಕ್ಕೂ ಹೇಳ್ತೀನಿ, ಇಲ್ಲಾಂದರೆ ಮೋಸ್ಟ್ಲಿ ಅಲ್ಲೂ ಬರ್ತಿರಲಿಲ್ಲ. 2001 ಜನವರಿ 26 ಭುಜ್ ಅರ್ಥಕ್ವೇಕಾಯಿತು. ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ರು, ಲಕ್ಷ ಗಂಟಲೆ ಬಿಲ್ಡಿಂಗು ಎಲ್ಲ ಕೊಲ್ಯಾಪ್ಸ್ ಆದವು, ಸುಮಾರು ಡ್ಯಾಮೇಜ್ ಆಯಿತು. ಆ ವಿಷಯ ತಮಗೆಲ್ಲ ಗೊತ್ತಿರೋ ವಿಷಯ. ಗುಜರಾತ್ ಗೌರ್ಮೆಂಟ್ ತುಂಬ ಸೀರಿಯಸ್ ಆಗಿ, ಅಲ್ಲ ಸೇಮ್ ಸ್ಕೇಲ್ 7.8 ರಿಚರ್ ಸ್ಕೇಲಲ್ಲಿ ಇಂಟೆನ್ಸಿಟಿ ಇದ್ದದ್ದು ಗುಜರಾತ್ನಲ್ಲಿ. ಅಷ್ಟೇ ಸ್ಕೇಲದ್ದು ಹತ್ಬೇಕು ಜಪಾನ್ನಲ್ಲಿ, ಅಮೇರಿಕಾದಲ್ಲಿ, ಯುರೋಪ್ನಲ್ಲಿ ಆದರೆ ಇಷ್ಟೊಂದು ಡ್ಯಾಮೇಜ್ ಆಗೋದಿಲ್ಲ. ನಮ್ಮಲ್ಲಿ ಯಾಕಾಯಿತು? ನಮ್ಮಲ್ಲಿ ಏನು ಟೆಕ್ನಾಲಜಿ ಕಮ್ಮಿ ಇದೆಯಾ? ಎಂತೆಂಥ IITಗಳಿವೆ, ಎಂತೆಂಥ ಇಂಜಿನಿಯರಿಂಗ್ ರೀಜ್ನಲ್ ಇಂಜಿನಿಯರಿಂಗ್ ಕಾಲೇಜಸ್ ಇವೆ, ಪ್ರತಿಷ್ಠಿತ ಕಾಲೇಜುಗಳಂತೀವಿ, IIS ಅಂತವು ಇದ್ದರೂ ಕೂಡ ನಮ್ಮಲ್ಲಿ ಆ ಟೆಕ್ನಾಲಜಿ ಇದ್ದರೂ ಕೂಡ ಯಾಕೆ ಬಿತ್ತು, ಏನಾಯಿತು ಅಂತ ನೋಡಿದಾಗ ಅದಕ್ಕೊಂದು ಕಮಿಟಿ ನೇಮಿಸಿದ್ರು. ಆ ಕಮಿಟಿ ಫೈಂಡಿಂಗ್ಸ್ ಏನು ಬಂತು ಅಂತಂದರೆ, ಒಂದು ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸು 85% ಆಫ್ ದ ಬಿಲ್ಡಿಂಗ್ಸು ಟೋಟಲಿ ಕೊಲ್ಯಾಪ್ಸ್ ಆಗಿದ್ದು ಯಾವುವು ಅಂತಂದರೆ ಸಣ್ಣ ಬಿಲ್ಡಿಂಗ್ಸ್ಗಳು. ನಮ್ಮ NBCನಲ್ಲಿ ಲೋ ರೈಸ್ ಬಿಲ್ಡಿಂಗ್ ಅಂತ ಕರೀತಾರೆ ನೋಡಿ, ಆ ಬಿಲ್ಡಿಂಗ್ಸ್ಗಳು. ಹೈ ರೈಸ್ ಬಿಲ್ಡಿಂಗ್ಸ್ ಡ್ಯಾಮೇಜ್ ಆಗಿದ್ದು ಇಲ್ಲ ಅಂತಲ್ಲ, ಬಟ್ ನಾಟ್ ಟು ದ ಎಕ್ಸ್ಟೆಂಟ್ ಆಫ್ ಟೋಟಲ್ ಕೊಲ್ಯಾಪ್ಸ್. ಯಾವುದೋ ಬಾಲ್ಕನಿ ಕ್ರ್ಯಾಕ್ ಬಂತು ಅಥವಾ ಬಾಲ್ಕನಿ ಬಿತ್ತು, ಮೇಲಿನ ಟ್ಯಾಂಕ್ ಬಿತ್ತು, ಆ ಥರ ಇರೋದು. ಬಟ್ ಅಲ್ಲೇ ಸಣ್ಣ ಬಿಲ್ಡಿಂಗೇ ಯಾಕೆ ಕೊಲ್ಯಾಪ್ಸ್ ಆಯಿತು, ದೊಡ್ಡದಕ್ಕಾಗಲಿಲ್ಲ. ಅರ್ಥಕ್ವೇಕ್ ಅಂದಾಗ ದೊಡ್ಡ ಬಿಲ್ಡಿಂಗ್ ಆ್ಯಕ್ಚುಲಿ ಮೋಸ್ಟ್ ಡೇಂಜರಸ್ ಅಂತ ನಾವು ಕರಿತೀವಿ. ಅವು ಏನಾಗಿಲ್ಲ ಅಷ್ಟೊಂದು, ಬಟ್ ಸಣ್ಣ ಬಿಲ್ಡಿಂಗ್ ಜಾಸ್ತಿ ಆಗಿದೆ. ಏನು ಕಾರಣ ಅಂತ ನೋಡಿದಾಗ ಈ ನಾನ್ ಟೆಕ್ನಿಕಲ್ ಪೀಪಲ್ ಇನ್ವಾಲ್ವ್ಮೆಂಟು ಕನ್ಸ್ಟ್ರಕ್ಷನಲ್ಲಿ ಇರೋದರಿಂದ ಅವರು ಈ ಟೆಕ್ನಿಕಲ್ ಇದಕ್ಕೆ ಅರ್ಥಕ್ವೇಕ್ ರೆಸಿಸ್ಟೆನ್ಸ್ಗೆ ಯಾರೂ ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ. ಅದು ಅಂದರೆ ಟೆಕ್ನಿಕಲ್ ಅಥವಾ ಸಿವಿಲ್ ಇಂಜಿನಿಯರ್ಸ್ ಇನ್ವಾಲ್ವ್ಮೆಂಟು ಡಿಸೈನ್ನಲ್ಲೂ ಇರಲಿಲ್ಲ, ಮೇಂಟೆನೆನ್ಸ್ನಲ್ಲೂ ಇರಲಿಲ್ಲ. ಇವೆಲ್ಲ ಕಾರಣದಿಂದ ಈ ಥರ ಆಗಿದೆ ಅನ್ನುವಂಥ ಒಂದು ಅಂಶವನ್ನು ಗಮನಕ್ಕೆ ತಂದರು. ಸೊ ಇಮ್ಮಿಡಿಯೇಟ್ಲಿ ಗುಜರಾತ್ ಗೌರ್ಮೆಂಟ್ ಏನು ಡಿಸೈಡ್ ಮಾಡಿತು ಅಂತಂದರೆ, ಎಲ್ಲ ಇಂಜಿನಿಯರ್ಗಳನ್ನು ಕಂಪಲ್ಸರಿ ಮಾಡಬೇಕು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನಲ್ಲಿ. ಗ್ರೌಂಡ್ ಫ್ಲೋರ್ ಇರ್ಬೋದು, ಎಡಿಷ್ನಲ್ ಈ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ಗಂತೂ ಮೊದಲಿಂದ ಇತ್ತು, ಹೈ ರೈಸ್ ಬಿಲ್ಡಿಂಗ್ಸ್ಗೆ, ಲೋ ರೈಸ್ ಬಿಲ್ಡಿಂಗ್ಸ್ಗೆ ಇರಲಿಲ್ಲ. ಅದಕ್ಕೆ ಅವರು ಗುಜರಾತ್ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಅನ್ನೋದನ್ನು 2006 ತಂದರು. ದಟ್ ಈಸ್ ದ ಓನ್ಲಿ ಆ್ಯಕ್ಟ್ ಇಟ್ ವಾಸ್ ಪ್ರಿವೇಲಿಂಗ್ ಟಿಲ್ ನೌ, ಆ್ಯಂಡ್ ಕರ್ನಾಟಕ ಹ್ಯಾಸ್ ಬಿಕಮ್ ದ ಸೆಕೆಂಡ್. ಸೊ ಅದರಿಂದ ಬಂತು ಹೊರತಾಗಿ ಬೇರೆ ಯಾವುದೂ ಕಾರಣ ಇರಲಿಲ್ಲ. ಈಗ ನಾವು ಕರ್ನಾಟಕದವರು ನಾವು ಅದನ್ನೇ ಪ್ರಶ್ನೆ ಕೇಳ್ತಿದ್ದೀವಿ, ಈ ಆ್ಯಕ್ಟ್ ಆಗಬೇಕಾದ್ರೆ ನಾವು ಗುಜರಾತದಂಥ ಭುಜ್ ಅರ್ಥಕ್ವೇಕ್ವರೆಗೆ ವೇಟ್ ಮಾಡಬೇಕಾ ಅಂತ ಕೇಳಿದ್ವಿ ಸುಮಾರು ಕಡೆಗೆ. ಸೊ ಇಷ್ಟೆಲ್ಲ ಗಮನಿಸಿ ಎಲ್ಲ ಆದಮೇಲೆ ಅಲ್ಟಿಮೇಟ್ಲಿ ಏನಾಯಿತು, ನಾವು ಒಂದು ಇದ್ರ ಬಗ್ಗೆ ಏನು ಮಾಡಬೇಕು ಅಂತಂದಾಗ ನಮ್ಮ ಸಿವಿಲ್ ಇಂಜಿನಿಯರ್ಸು ಎಲ್ಲರ ಜೊತೆಗೆ ಡಿಸ್ಕಷನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇದನ್ನು ನಾವು ಜನರಿಗೆ ಹೇಳಬೇಕು, MLA ಅವ್ರಿಗೆ ಹೇಳಬೇಕು, MLCಗಳಿಗೆ ಹೇಳಬೇಕು, ಈ ಥರ ಮಿನಿಸ್ಟರ್ಸ್ಗೆ ಹೇಳಬೇಕು, ಆಫೀಷಿಯಲ್ಸಿಗೆ ಹೇಳಬೇಕು, DC ಗಳಿಗೆ ಹೇಳಬೇಕು, ಕಮಿಷನರ್ಸ್ಗೆ ಹೇಳಬೇಕು. ಇದನ್ನು ಒಂದು ಪ್ರೋಗ್ರಾಮ್ ಥರ ಹಂಚ್ಕೊಂಡಿವಿ. ಅಂಥದ್ರಲ್ಲಿ ತಾಲೂಕಾ ಪ್ಲೇಸು, ಜಿಲ್ಲಾ ಪ್ಲೇಸು ಎಲ್ಲ ಕಡೆಗೂ ಸುತ್ತ ಹೊಡೆದ್ವಿ. ಅದರಲ್ಲಿ ಒಂದು ಭಾಗವಾಗಿ ನಾವು ಇಲ್ಲೂ ಬಂದಿದ್ವಿ. ನೀವೇ ಎಲ್ಲರೂ ಸುಮಾರು ಜನ ನಮ್ಮ
ಗುಜರಿ ಇಂಜಿನಿಯರಿಂಗ್ ಕಾಲೇಜ್ SDM ಕಾಲೇಜಲ್ಲಿ ಒಂದು ಇದ್ರದ್ದು ಜಾಥಾ ಟೈಮಲ್ಲಿ ನೀವು ಸುಮಾರು ಜನ ಸೇರಿದ್ರಿ. ಅಲ್ಲಿ ನಾವು ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ವಿ ಇನ್ನೂ ಸವಿಸ್ತಾರವಾಗಿ. ಸೊ ಅದರ ಪರಿಣಾಮವಾಗಿ ಸರ್ಕಾರಕ್ಕೆ ಸ್ಪೆಸಿಫಿಕಲಿ ಕೆಲವೊಂದು ಕನ್ಸರ್ನ್ಡ್ ಮಿನಿಸ್ಟರ್ಸ್ಗಳಿಗೆ H.K. ಪಾಟೀಲ್ ಸಾಹೇಬರಿಗೆ, ಅದಾದಮೇಲೆ ನಮ್ಮ PWD ಮಿನಿಸ್ಟರ್ ಆದಂಥ ಸತೀಶ್ ಜಾರಕಿಹೊಳಿ ಅವರಿಗೆ, ಆಮೇಲೆ ಲಾ ಕಮಿಷನ್ ಆಫ್ ಕರ್ನಾಟಕ ಅಂತ ಒಂದಿದೆ, ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನು ಡ್ರಾಫ್ಟ್ ಮಾಡೋಕ್ಕೆ ಕೇಳ್ಕೊಂಡ್ವಿ. ಸರ್ ಇಂಥದ್ದೊಂದು ನಮ್ಮ ಕಾನೂನು ಬೇಕಾಗಿದೆ, ಇದನ್ನು ಡ್ರಾಫ್ಟ್ ಮಾಡಿಕೊಡಿ ಅಂತ. ಅವ್ರು ಕೇಳಿದಾಗ ಅಂದರು, ಅದು ಹೆಂಗ್ರಿ ನಿಮಗಿಲ್ಲ? ಅವ್ರು ಧಾರವಾಡದವರು, ಅದಕ್ಕೆ ಅದೇ ಭಾಷೆಯಲ್ಲಿ ಕೇಳಿದ್ರು ಅವರು. ಎಲ್ಲೋ ಇರ್ಬೇಕು ನೋಡ್ರಿ, ಹುಡುಕ್ರಿ ಸಿಗುತ್ತೆ. ಸರ್ ಇಲ್ಲ ಸರ್, ಉದ್ರೆ ನಾವು ಯಾಕೆ ಇಷ್ಟು ಇದನ್ನು ಮಾಡ್ತಿದ್ವಿ, ಇಲ್ಲ ನಮಗೆ ಕಾನೂನು, ಅದಕ್ಕೋಸ್ಕರ ಭಾಳ ತೊಂದರೆ ಆಗ್ತಿದೆ ಎಲ್ಲ ಕಡೆಗೆ. ಸೊ ಈ ಅನ್ಎಥಿಕಲ್ ವರ್ಕ್ಸ್ ಆಗ್ತಿವೆ ಅಂತ ಹೇಳಿದಾಗ ಅವರು ಇಮ್ಮಿಡಿಯೇಟ್ಲಿ ಕೈಗೆ ತೊಗೊಂಡ್ಬಿಟ್ಟು ಒಂದು ಫೈಲ್ ಓಪನ್ ಮಾಡಿ ಅವರೆಲ್ಲ ಬೇರೆ ಪ್ರೊಫೆಷನ್ಸ್ಗಳ ಕಾನೂನನ್ನು ಸ್ಟಡಿ ಮಾಡಿ ಒಂದು ಡ್ರಾಫ್ಟ್ ರೆಡಿ ಮಾಡಿ ಸಬ್ಮಿಟ್ ಮಾಡಿದರು ಲಾ ಮಿನಿಸ್ಟರ್ ಅವ್ರಿಗೆ. ಆಮೇಲೆ ಲಾ ಮಿನಿಸ್ಟರ್ ಅವರಾದಮೇಲೆ ಬೆಳಗಾಂಗೆ ನಮಗೊಂದು ಮೀಟಿಂಗ್ ಕರೆದು ಹೇಳಿದರು, ನೀವೀಗ ನಿಮ್ಮ ಅಸೋಸಿಯೇಷನ್ಗಳಲ್ಲೆಲ್ಲ ಮಾಡಿದ್ದೀರಿ, ನಮ್ಮ ಗೌರ್ಮೆಂಟ್ ಇಂಜಿನಿಯರ್ಸನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ, ಪಬ್ಲಿಕ್ಕನ್ನು ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟು 4 ಡಿವಿಷನ್ಗಳಲ್ಲಿ ಇಂಟ್ರ್ಯಾಕ್ಟಿವ್ ಸೆಷನ್ ಅಂತ ನಮ್ಮ ಸೆಕ್ರೆಟರಿಗಳನ್ನು ಕಳಿಸ್ಕೊಡ್ತೀವಿ ಡಿಪಾರ್ಟ್ಮೆಂಟಿಂದ, ಲಾ ಡಿಪಾರ್ಟ್ಮೆಂಟಿಂದ. ಪಬ್ಲಿಕ್ ಒಪಿನಿಯನ್ ಎಲ್ಲ ಬರಬೇಕು. ಅದನ್ನು ತಗೊಂಡುಬಿಟ್ಟು ಆದಮೇಲೆ ನನಗೆ ನೆಕ್ಸ್ಟ್ ಸೆಷನ್ನು ಡಿಸೆಂಬರ್ ಅಥವಾ ಜನವರಿಯಲ್ಲಿರುತ್ತೆ, ಅದಕ್ಕೆ ಮುಂಚೆ ನನಗೆ ಕೊಡಿ ಅಂತ ಹೇಳಿದರು. ಅದರ ಪ್ರಕಾರವಾಗಿ ಫೆಬ್ರವರಿ ಎಂಡ್ ಜನವರಿ ಎಂಡಲ್ಲಿ ಸೆಕೆಂಡ್ ವೀಕಿಂದ ಜನವರಿ ಎಂಡ್ ಅನ್ನೋದರಲ್ಲಿ ಎಲ್ಲ ಕಡೆಗೂ ನಾವು ಕಂಡಕ್ಟ್ ಮಾಡಿದ್ವಿ. ಎಲ್ಲ ಸೆಷನ್ಗಳು ಮುಗಿದವು. ಸೆಷನ್ ಅಂದರೆ ನಮ್ಮ ಇಂಟ್ರ್ಯಾಕ್ಟಿವ್ ಸೆಷನ್ಸು, ಅವನ್ನೆಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆದಷ್ಟು ಬೇಗ ತಗೊಂಡು ಬನ್ನಿ ಅಂತ. ಆ ಒಂದು ಎಫರ್ಟಿಂದ ನೀವೆಲ್ಲರೂ ಕೈ ಜೋಡಿಸಿದ್ರಿ. ಆಮೇಲೆ ಕೌನ್ಸಿಲಲ್ಲಿ ಇದರಲ್ಲಿ ಎಲ್ಲ ತುಂಬ ಸಹಕಾರ ಆಯಿತು. ನಮ್ಮೆಲ್ಲರ ಕಣ್ಮಣಿಯಾದಂಥ ಇವರು ನಮ್ಮ ಪ್ರತಾಪ್ ಸಿಂಹ ನಾಯಕ್ ಅವರು ಈ ಇದರಲ್ಲಿ ಕೌನ್ಸಿಲ್ನಲ್ಲಿ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಬಿಲ್ ಬಗ್ಗೆ ಎಲ್ಲರೂ ಏನೇನೇನೇನೋ ಹೇಳಿದರು. ಇಲ್ಲಿ ಅವ್ರನ್ನ ನಾನು ಎತ್ತಬೇಕು ಅಂತ ಏನೂ ಈ ಮಾತು ಹೇಳ್ತಿಲ್ಲ, ಅದನ್ನು ಈಗಲೂ ಕೂಡ ನಾವು ರೆಕಾರ್ಡ್ ಇಟ್ಟಿದ್ದೀವಿ. ಈ ಬೇರೆಯವ್ರಿಗೆ ಹೀಗಿದೆ ಹಾಗಿದೆ ಅಂತೆಲ್ಲ ಅವ್ರು ಹೇಳಿದ್ರು, ಹೇಗಿದೆಯೋ ಹಾಗೆ ದಯವಿಟ್ಟು ಆ ಕಾನೂನನ್ನು ತಗೊಂಡು ಬನ್ನಿ, ಇಷ್ಟೇ ಸಾಕು, ಬೇರೆ ಏನೂ ಬೇಡ ಅಲ್ಲಿ ಅಂತ ಹೇಳಿದರು. ದಯವಿಟ್ಟು ಅವರಿಗೊಂದು ಬಿಗ್ ಅಪ್ಲೋಸ್ ಪ್ಲೀಸ್. ಸೊ ನೀವೆಲ್ಲ ಇದಕ್ಕೆ ಸಹಕಾರಿಯಾಗಿದ್ದೀರಿ, ನೀವೆಲ್ಲರೂ ಕೈ ಜೋಡಿಸಿದ್ದೀರಿ. ಆಮೇಲೆ ಈಗ ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಂತ ಒಂದು ಬಂದಿದೆ. ಅದ್ರ ಆಮೇಲೆ ಏನೇನಾಯಿತು ಅಂತ ಎಲ್ಲರಿಗೂ ನಿಮಗೆ ಬಹುಶಃ ಗೊತ್ತಿದೆ. ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಂತ ಒಂದು ಬಂದಿದೆ. ಇದಕ್ಕೆ ನಾನು ಗುಜರಾತದ್ದೊಂದು ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೇನೆ. ಗುಜರಾತಲ್ಲಿ 2006ರಲ್ಲಿ ಕಾನೂನನ್ನೇನು ಪಾಸ್ ಮಾಡಿದರು, ಬಟ್ ಅದು ಇಂಪ್ಲಿಮೆಂಟ್ ಆಗಿ ಹೊರಗೆ ಬರ್ಬೇಕಂದ್ರೆ 2016ಕ್ಕೆ ಮುಂದೆ ಅಲ್ಲಿವರೆಗೆ ಹೋಯಿತು. ಆಲ್ಮೋಸ್ಟ್ 10 ವರ್ಷ ತಗೊಂತು. ಸೊ 10 ವರ್ಷ ಅದು ಏನಿಲ್ಲದೆ ಖಾಲಿ ಬಿದ್ದಿತ್ತು ಅಂತಂದರೆ 10 ವರ್ಷದಲ್ಲಿ ಆದಂಥ ಬಿಲ್ಡಿಂಗ್ಸ್ಗಳು ಮತ್ತೆ ಮೊದಲಿನ ಥರನೇ ಅದು ಅಂತಲೇ ಅರ್ಥ. ಸೊ ಅದಕ್ಕೆ ಆಗಬಾರ್ದು ಅಂತ ಅನ್ನೋದಾದರೆ ನಾವೆಲ್ಲರೂ ಫಸ್ಟು ಒಗ್ಗಟ್ಟಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಥರ ರೆಡಿ ಮಾಡಿಕೊಂಡು ಆ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಗೌರ್ಮೆಂಟನ್ನು ಯಾವಾಗಲೂ ಸರ್ ಇದು ಅತಿ ಅವಶ್ಯಕವಿದೆ ಬೇಗ ಮುಗಿಸಿ ಅಂತ ಅನ್ನೋದನ್ನು ಬೆನ್ನು ಹತ್ತೋದಕ್ಕೋಸ್ಕರ ಈ ಕನ್ಸಾರ್ಷಿಯಮನ್ನು ಫಾರ್ಮ್ ಮಾಡಿದ್ದೀವಿ. ಆ ಕನ್ಸಾರ್ಷಿಯಮಲ್ಲಿ ಈಗ ನಿಮ್ಮದೇನೋ ಒಂದು ಡಿಫಿಕಲ್ಟಿ ಇರ್ಬೋದು, ಬೇರೆಯವ್ರದ್ದು ಇರ್ಬೋದು. ದಟ್ ಈಸ್ ಗೋಯಿಂಗ್ ಟು ಬಿ ಎ ಅಸೋಸಿಯೇಷನ್ ಆಫ್ ಆಲ್ ದ ಅಸೋಸಿಯೇಷನ್ಸ್. ಅಂದರೆ ಬೇರೆ ಭಾಷೆಯಲ್ಲಿ ಹೇಳಬೇಕಾದ್ರೆ ಒಂಥರ ಈ ದೊಡ್ಡಣ್ಣ ಅಂದಂಗೆ. ಸೊ ಎಲ್ಲರದ್ದು ಕೊರತೆಗಳನ್ನು ತಗೊಂಡು ಹೋಗ್ಬಿಟ್ಟು ಗೌರ್ಮೆಂಟ್ ಮುಂದಿಡೋದಕ್ಕೆ ಈ ಪ್ಲ್ಯಾಟ್ಫಾರ್ಮನ್ನು ಫಾರ್ಮ್ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಬೆಳ್ತಂಗಡಿಯಿಂದ ಒಬ್ಬರೇ ಹೋಗೋಕ್ಕಾಗಲ್ಲ, ಧಾರವಾಡದಿಂದ ಇನ್ನೊಬ್ಬರು ಬರೋಕ್ಕಾಗಲ್ಲ, ಕಲಬುರಗಿಯಿಂದ ಇನ್ನೊಬ್ಬರು ಬೇರೆ ಥರ ಬಂದಲ್ಲಿ ಮಾತಾಡೋಕ್ಕಾಗಲ್ಲ. ನಾವೆಲ್ಲರೂ ಒಕ್ಕಟ್ಟಾಗಿ ಒಂದು ಏನದು ಸಿಂಗಲ್ ಫೇಸ್ ಇರಬೇಕು ಗೌರ್ಮೆಂಟ್ಗೆ. ಅವ್ರು ಹೇಳಿದ್ದು ಅದನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ರು ಒಂದು ಸಲ, ಇದು ನೀವು ಬಂದು ಮಾತಾಡ್ತಿದ್ದೀರಲ್ಲ, ನಿಮ್ಮ ಎಲ್ಲ ಅಸೋಸಿಯೇಷನ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದಾವ ಅಂತ ಕೇಳಿದರು. ಸರ್ ಇನ್ಕ್ಲೂಡ್ ಆಗ್ತಾ ಇದ್ದಾವೆ, ಇನ್ನೂ ಪೂರ್ತಿ ಆಗಿಲ್ಲ, ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ವಿ. ಅದ್ರ ಪ್ರಕಾರ ಈಗ ಆಲ್ರೆಡಿ ಸುಮಾರು ಒಂದು 25 ಅಸೋಸಿಯೇಷನ್ಗಳು ಆಲ್ರೆಡಿ ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾವೆ. ಆಮೇಲೆ ಇದಕ್ಕೆ ಸುಮಾರು ಜನ ಡೋನರ್ಸ್ಗಳು ಕೂಡ ಇದನ್ನು ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಪರ್ಸ್ನಲಾಗಿ ಕೊಟ್ಟಿದ್ದಾರೆ. ಆಮೇಲೆ ನಾನಿಲ್ಲಿ ಇನ್ನೊಂದು ಒಳ್ಳೆಯ ಒಂದು ಇದನ್ನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ನಿಮ್ಮ
ಇವರು ಜಗದೀಶ್ ಅವರು ತುಂಬ ಆ್ಯಕ್ಟಿವ್ ಆಗಿ ನಿಮ್ಮ ಸೆಂಟ್ರಲ್ ಒಂದರಲ್ಲೇ ಅಲ್ಲ, ಈ ಎಲ್ಲ ಆ್ಯಕ್ಟಿವಿಟೀಸ್ನಲ್ಲಿ ನಮಗೆ ಈವನ್ ಮಂಗಳೂರಿಂದ ಸಿಗಲಾರ್ದಂಥ ಒಂದು ಇದನ್ನು ಏನು ಸಹಕಾರವನ್ನು ಅಥವಾ ಅದಕ್ಕೆ ಪ್ರೋ ಆ್ಯಕ್ಟಿವ್ನೆಸ್ಸನ್ನು ತೋರಿಸಿದವರು ನಿಮ್ಮ ಜಗದೀಶ್ ಅವರು. ಇವರು ಫೌಂಡರ್ ಮೆಂಬರ್ ಆಗಿದ್ದಾರೆ ನಮ್ಮ ಇದಕ್ಕೆ ಕನ್ಸೋರ್ಸಿಯಮ್ಗೆ. ನಾವು ಎಲ್ಲ ಕಡೆಯಿಂದನೂ ಈಗ ಹೇಗೆ ನಾವು ಕೌನ್ಸಿಲ್ ಫಾರ್ಮ್ ಆದರೆ ಎಲ್ಲ ಏರಿಯಾದಿಂದ ಬೇಕು, ಹಾಗೆ ಈ ಫೌಂಡೇಶನ್ ಫೌಂಡಿಂಗ್ ಮೆಂಬರ್ ಅಂತ ತಗೊಂಡಿದ್ದೀವಿ. ಅದರಲ್ಲಿ ಈ ಏರಿಯಾದಿಂದ ಮಂಗಳೂರಿಂದ ಇವರೊಬ್ಬರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ದಯವಿಟ್ಟು ಯಾವ್ಯಾವ ಅಸೋಸಿಯೇಷನ್ಗಳಿವೆ ಆಯಾ ಅಸೋಸಿಯೇಷನ್ನಲ್ಲಿ ನೀವು ಯಾರಾದರೂ ಮೆಂಬರ್ಶಿಪ್ ಆಗಿರದೇ ಇದ್ದರೆ ಅಲ್ಲಿ ಮೆಂಬರ್ ಆಗಿಬಿಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಪುತ್ತೂರಲ್ಲಿ ಇರ್ತೀರ, ಪುತ್ತೂರು ಅಸೋಸಿಯೇಷನ್ನಲ್ಲಿ ಅಲ್ಲಿ ಪುತ್ತೂರಲ್ಲಿ ವರ್ಕ್ ಮಾಡುವಂಥ ಸಿವಿಲ್ ಇಂಜಿನಿಯರ್ಸು ಆ ಅಸೋಸಿಯೇಷನ್ಗೆ ರಿಜಿಸ್ಟ್ರೇಷನ್ ಮಾಡಿಸಿ. ಇಲ್ಲಿ ಬೆಳ್ತಂಗಡಿಯಲ್ಲಿರುವಂಥವ್ರು ಬೆಳ್ತಂಗಡಿ ಅಸೋಸಿಯೇಷನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ. ಯಾರು ಹೊರಗಡೆ ಉಳಿಬೇಡಿ. ಯಾಕಂದರೆ ನಿಮಗೆ ಈ ನೆಟ್ವರ್ಕಲ್ಲಿ ಇರಬೇಕು ಅಂತಂದರೆ ಅಸೋಸಿಯೇಷನ್ನಿಂದ ನಿಮಗೆ ಸಂಪರ್ಕ ಇರೋದು ಒಳ್ಳೆಯದು. ಇಲ್ಲ ಅಂತಂದರೆ ನೀವು ಹೊರಗೆ ಉಳಿತೀರಾ. ಅದಕ್ಕೆ ಮತ್ತೆ ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ನಲ್ಲಿ ನಿಮಗೆ ಭಾಗವಹಿಸೋದಕ್ಕೆ ಅನುಕೂಲ ಇರುತ್ತೆ. ನಿಮ್ಮ ಕುಂದುಕೊರತೆಗಳನ್ನು ರೀಡ್ರೆಸಲ್ ಮಾಡೋದಕ್ಕೆ ಅನುಕೂಲ ಇರುತ್ತೆ. ಆಮೇಲೆ ನೀವು ಎಲ್ಲ ಒಂದು ಏನೇನು ಆಗು ಹೋಗುಗಳಿರ್ತವೆ ಅದ್ರ ಬಗ್ಗೆ ನಿಮಗೆ ಇದು ಸಿಗುತ್ತೆ, ಸುಳಿವು ಸಿಗುತ್ತೆ. ಫಸ್ಟು MU ಅಶ್ವಥ್ ಸರ್ಗೆ ಒಂದೆರಡು ಮಾತು ಕೇಳ್ಕೊತೀನಿ. ಅದಾದಮೇಲೆ ಕಲ್ಗಲ್ ಸರು ಇದ್ರ ಬಗ್ಗೆ ಏನು ಹೈಲೈಟ್ಸ್ ಅಂತ ಅನ್ನೋದು ತೋರಿಸ್ತಾರೆ. ಅಶ್ವಥ್ ಸರ್ ಫಸ್ಟ್. ಥ್ಯಾಂಕ್ ಯು ವೆರಿ ಮಚ್.